ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅಪರಾಧಿ ಪ್ರಜ್ವಲ್ಗೆ ಜೈಲಲ್ಲಿ ಕೆಲಸ. ಪ್ರಜ್ವಲ್ಗೆ ಏನು ಕೆಲಸ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವ ಪ್ರಜ್ವಲ್ ಕೈದಿಗಳು ಕಡ್ಡಾಯವಾಗಿ ಜೈಲಲ್ಲಿ ಕೆಲಸ ಮಾಡಬೇಕು. ಬೇಕರಿ, ತೋಟಗಾರಿಕೆ, ಗ್ರಂಥಾಲಯವನ್ನ ನೋಡಿಕೊಳ್ಳುವುದು, ಸಣ್ಣ ಪುಟ್ಟ ಕೈಗಾರಿಕೆ ಕೆಲಸ ಹಾಗೂ ಅಡುಗೆ ಮನೆಯನ್ನ ನಿರ್ವಹಣೆ ಮಾಡಬೇಕು. ಕಾರಾಗೃಹದಲ್ಲಿ ಸಜಾ ಕೈದಿಗೆ ಒಂದು ದಿನ ಕೂಲಿ 540 ರೂಪಾಯಿನ ಕೊಡಲಾಗುತ್ತೆ. 1 ವರ್ಷ ಆದ ನಂತರ ಆತನಿಗೆ 615 ರೂಪಾಯಿನ ಕೊಡಲಾಗುತ್ತೆ. ಜೈಲು ಕಾಯ್ದೆಯ ಪ್ರಕಾರ ಪ್ರಜ್ವಲ್ಗೆ ಹಾಗಾದ್ರೆ ಕೆಲಸ ಏನ್ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯ ಪ್ರಜ್ವಲ್ ಯಾವ ಕೆಲಸವನ್ನ ಮಾಡ್ತಾರೆ ಎಂಬ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಒಂದ್ ಕಡೆ ನೋಡ್ತಾ ಇರಬಹುದು, ಸದ್ಯ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಪ್ರಜ್ವಲ್ ಮತ್ತೆ ಜೈಲಿಗೆ ಹೋಗಿರುವಂತದ್ದು ಏನಿದೆ, ಮತ್ತೆ ಈ ಪ್ರಜ್ವಲ್ಗೆ ಈಗ ಜೈಲಲ್ಲಿ ಕೆಲಸ ಕೊಡಬೇಕು ಅನ್ನೋದು ಚರ್ಚೆ ಆಗ್ತಾ ಇರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅಂಕಿತಾ, ಏನಂದ್ರೆ ಪ್ರಜ್ವಲ್ ರೇವಣ್ಣ ಏನು ಮಾಜಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಇದೀಗ ಒಂದು ಶಿಕ್ಷೆಗೆ ಗುರಿಯಾಗಿ ಒಂದು ಪರಪ್ಪನ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತದ್ದು. ಮೊನ್ನೆ ಏನು ಆಗಸ್ಟ್ 1ರಂದು ಏನು ಜನಪ್ರತಿನಿಧಿಗಳ ವಿಶ್ಲೇಷಣೆ ಆಗಲಿ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಶಿಕ್ಷೆಗೊಳಗಾದವರು ಅಂದ್ರೆ ಪರಪ್ಪನ ವಿರುದ್ಧದಲ್ಲಿ ಇರುವಂತವ್ರು ಶಿಕ್ಷೆಗೊಳಗಾದವರು ಅವರು ಸಾಮಾನ್ಯವಾಗಿ ವಾರದಲ್ಲಿ ಇಷ್ಟು ದಿನ ಅಂತ ಕೆಲಸ ಮಾಡ್ಬೇಕಂತ ಜೈಲು ನಿಯಮಗಳೇ ಇದೆ. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತದ್ದು. ಆಗಸ್ಟ್ 1ರಿಂದ ಅವರಿಗೆ ಶಿಕ್ಷೆ ಪ್ರಬಲವಾಗಿರೋದ್ರಿಂದ ಅವರಿಗೆ ಸದ್ಯ ಬಂದಿಯಾಗಿ ಜೈಲಿನಲ್ಲಿ ಇರುವಂತದ್ದು. ಹಾಗಾಗಿ ಅವರಿಗೆ ಒಂದಷ್ಟು ಜೈಲಿನಲ್ಲಿ ಮಾಡುವಂತ ಕೆಲಸಗಳು ತೋಟಗಾರಿಕೆ ಇರ್ಬೋದು, ಲೈಬ್ರರಿ ಇರ್ಬೋದು, ಅಡುಗೆ ಕೆಲಸ ಇರ್ಬೋದು, ಮತ್ತೆ ಅಲ್ಲಿ ಆಫೀಸ್ ನೋಡ್ಕೊಳ್ಳುವಂತ ಕೆಲಸ ಇರ್ಬೋದು. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಸಹ ಜೈಲಿನಲ್ಲಿ ಇರುವಂತದ್ದು. ಮತ್ತೆ ಲೈಬ್ರರಿ ನೋಡ್ಕೊಂತ ಇರುವುದು. ಮತ್ತೆ ಅವರು ಈಗಾಗಲೇ ಏನು ಕೋರ್ಟ್ ನಲ್ಲಿ ಹೇಳಿರುವಂತದ್ದು, ನಾನು BE ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಸೊ ಹಾಗಾಗಿ ಅವರು ಏನು ಓದಿದ್ದಾರೆ ಅದಕ್ಕೆ ತಕ್ಕನಂತಹ ಕೆಲಸವನ್ನ ಜೈಲಿನಲ್ಲಿ ಕೊಡೋಕೆ ಇದೀಗ ಒಂದು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ ವರ್ಷ ಏನು ಮೇ 30ರಂದು ಅರೆಸ್ಟ್ ಆಗಿರುವಂತದ್ದು. ನಂತರ ಸ್ಪೀಡ್ ಆಗಿ ಸಹ ಟ್ರಯಲ್ ಮುಗಿದಿರುವಂತದ್ದು. 2 ತಿಂಗಳಲ್ಲಿ ಮುಗಿದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಈಗ ಸಾಮಾನ್ಯ ಕೈದಿ ಅಂತ ಅವರು ಸಹ ಇರಬೇಕಾಗುತ್ತೆ. ಮತ್ತೆ ಅವರು ವಾರದಲ್ಲಿ ಇಷ್ಟು ದಿನಗಳಂತ 3 ದಿನ ಇರ್ಬೋದು ಅಥವಾ 2 ದಿನ ಇರ್ಬೋದು ಕೆಲಸಗಳು ಇರುತ್ತೆ. ಸೊ ಆ ಒಂದು ಕೆಲಸಕ್ಕೆ ಪ್ರತಿದಿನ ಈಗ ಸದ್ಯಕ್ಕೆ 540 ರೂಪಾಯಿ ಎಷ್ಟು ದಿನ ಕೂಲಿಯನ್ನ ನಿಗದಿಯನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಾರಂಭ 1 ವರ್ಷದ ತನಕ ಅವ್ರಿಗೆ 540 ರೂಪಾಯಿ ಅಷ್ಟು ಏನು ದಿನ ಕೂಲಿ ನಿಗದಿ ಮಾಡ್ತಾರೆ. ಆ ನಂತರ ಅದರ ಆಧಾರದ ಮೇಲೆ ಅವರಿಗೆ ಮುಂದಿನ 1 ವರ್ಷ ಆದ ನಂತರ ಎಕ್ಸ್ಪೀರಿಯನ್ಸ್ ಆದ ನಂತರ 600 ಸಮಥಿಂಗ್ ಅಷ್ಟು ಸಹ ಒಂದು ಕೊಡ್ತಾರೆ. ಸೊ ಹೀಗೆ ಹಂತವಾಗಿ ಅವ್ರಿಗೆ ಜೈಲಿನಲ್ಲಿ ಎಷ್ಟು ದಿನಗಳು ಇರ್ತಾರೋ ಅಷ್ಟು ದಿನಗಳವರೆಗೂ ಸಹ ಅವ್ರಿಗೆ ಈ ಕೂಲಿಯನ್ನ ಊಟ ಸಮೇತ ಕೊಡಕ್ಕೆ ಇದೀಗ ಒಂದು ಜೈಲು ಅಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂತದ್ದು, ಅಂಕಿತ. ಸೊ ಹಾಗಾಗಿ ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಜೈಲಿನಲ್ಲಿ ಒಂದು ಯಾವ್ದಾದ್ರು ಒಂದು ಕೆಲಸವನ್ನ ಚೂಸ್ ಮಾಡ್ಕೋಬೇಕು. ಅದು ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ಸೆಟಪ್ ಮಾಡುವಂತ ಕೆಲಸ ಇರ್ಬೋದು, ಅಥವಾ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅಡಿಗೆ ಇರ್ಬೋದು, ತೋಟಗಾರಿಕೆ, ಬೇಕರಿ, ಈ ರೀತಿ ಸಣ್ಣ ಪುಟ್ಟ ಕೆಲಸಗಳಿದೆ. ಅದು ಯಾವ್ದ್ರಲ್ಲೂ ಒಂದು ಚೂಸ್ ಮಾಡ್ಕೊಂಡು ಅವ್ರಿಗೆ ಹೇಳಿದ್ರೆ ಅಂತ ಕೆಲಸವನ್ನ ಜೈಲು ಅಧಿಕಾರಿಗಳು ಕೊಡುವಂತದ್ದು, ಅಂಕಿತ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.